ವಿಷಯ ಏನಂದರೆ ಈಗಾಗಲೇ ನಾವು ಮೊನ್ನೆ ವರ್ಷ ಈ ಸಮಿತಿ ರಚನೆಯಾಗಿ ನಾವು ಮೊದಲನೇ ಸದಸ್ಯತ್ವ ನೋಂದಣಿ ಮಾಡಬೇಕಾಗಿತ್ತು. ಆದರೆ ಸ್ವಲ್ಪ ವಿಳಂಬ ಆಗಿರುತ್ತೆ. ಈ ಇನ್ನೇನೆಲ್ಲ ಈ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಹರಿಹರ ತಾಲೂಕಿನಾದ್ಯಂತ ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡಿ ನಮ್ಮ ಸಮಾಜದ ಸದಸ್ಯರಿಗೆ ನಮ್ಮ ನೇಮಕ ಮಾಡ್ಕೊಂಡು ನಾವು ಕಾರ್ಯ ಹಮ್ಮಿಕೊಂಡಿದ್ದೀವಿ. ಇದೊಂದು ಸದಸ್ಯತ್ವ ಅಭಿಯಾನ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ನಮ್ಮ ತಾಲೂಕಿನ ಸಮಾಜ ಬಾಂಧವರು ಈ ಒಂದು ಸದಸ್ಯತ್ವ ಅಭಿಯಾನಕ್ಕೆ ತಮ್ಮ ವೈಯಕ್ತಿಕವಾಗಲಿ ಅಥವಾ ಇದರಾಗಲಿ ಭಾಗವಹಿಸಿ ತಮ್ಮ ಸದಸ್ಯರನ್ನು ನೋಂದಣಿ ಮಾಡುವ ಮೂಲಕ ಸಮಾಜದ ಏಳಿಗೆಗೆ ಹಾಗೂ ಮುನ್ನಡೆಗೆ ಬರೋದಕ್ಕೆ ಕಾರಣವಾಗುತ್ತಂತೆ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ಕೇಳ್ಕೊಳ್ತೀನಿ. ಆಮೇಲೆ ಇದರಲ್ಲಿ ನಮ್ಮ ಸಮಾಜದ ಉದ್ದೇಶ ಹಾಗೂ ಅವೆಲ್ಲವೂ ಇರ್ತವೆ. ಆಮೇಲೆ 18 ವರ್ಷದ ಮೇಲ್ಪಟ್ಟಿರ್ತಕ್ಕಂಥ ಪುರುಷರು ಮಹಿಳೆಯರು ಈ ಸದಸ್ಯತ್ವ ಅಭಿಯಾನದಲ್ಲಿ ಭಾಗವಹಿಸ್ಬೋದು. ಅವರು ವಿಶೇಷವಾಗಿ ಒಂದು ಅರ್ಜಿ ನಮೂನೆಯಾಗ ಭಾವಚಿತ್ರ ಹಾಗೂ ಅವ್ರೊಂದು ಆಧಾರ್ ಕಾರ್ಡ್ ಕೊಟ್ಟು ತಮ್ಮ ಸದಸ್ಯತ್ವನ ನೋಂದಣಿ ಮಾಡ್ಕೋಬೇಕಂತೇಳಿ ಈ ಮೂಲಕ ಪತ್ರಿಕಾ ಮೂಲಕ ನಾನು ಹೇಳ್ಕೊಳ್ತೇನೆ. ನಮ್ಮ ವೇದಿಕೆಯಲ್ಲಿರುವ ನಮ್ಮ ವಾರ್ತಾ ಸಮಾಜದ ಗೌರವಿತ ಸದಸ್ಯರಾದಂಥ ನಮ್ಮ ಮಣಿಪಾಲ್ ಹನುಮಂತ ಹಿರಿಯರು, ಮಣಿಪಾಲ್ ಹನುಮಂತನವರೇ ಮತ್ತು ಹಳ್ಳಿಯಾಳ ಹನುಮಂತನವರೇ ಮತ್ತು ಎಸ್ ಶಿವಪ್ಪನವರೇ ಮತ್ತು ಕೊಪ್ಪೂರು ಬಸವರಾಜ್ ಅವರೇ ಮತ್ತು ನಮ್ಮ ಸಮಾಜದ ಅಧ್ಯಕ್ಷರಾದ ಹನುಮಂತನವರೇ ಮತ್ತು ನಮ್ಮ ನೂತನವಾಗಿ ಆಗಮಿಸಿದಂಥ ನಮ್ಮ ಎಂ ಬಿ ಧರ್ಮನಾಥ್ ರಾಜಹಳ್ಳಿ ನಾಗೇಂದ್ರಪ್ಪನವರೇ ಮತ್ತು ಗುಳವಳ್ಳಿ ನಿಂಗಪ್ಪನವರೇ ಮತ್ತು ದಾಸಪ್ಪನವರೇ ಪತ್ರಿಕೋತ್ಸವದಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿ ಉದ್ದೇಶಿಸಿದೆ. ಸುಮಾರು ವರ್ಷಗಳಿಂದ ಮಾದಿಗ ಸಮಾಜ ಸುಮಾರು 4-5 ವರ್ಷಗಳಿಂದ ಸಮಾಜದ ಸಂಘಟನೆ ಮಾಡಿಕೊಂಡು ನಮ್ಮ ಅಧ್ಯಕ್ಷರು ಮಾಡಿಕೊಂಡು ಬಂದಿದ್ದಾರೆ. ನಾವು ಈಗಿನ ಸದಸ್ಯತ್ವ ಅಭಿಯಾನ ಮಾಡಬೇಕಾಯಿತು. ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ಸ್ವಲ್ಪ ಹೆಚ್ಚಿನ ಬಡತನ ಇರೋದ್ರಿಂದ ಮತ್ತು ಎಲ್ಲರ ಅಭಿಪ್ರಾಯ ತಗೊಂಡು ಗ್ರಾಮಾಂತರ ಮತ್ತು ಟೌನಲ್ಲಿ ಸದಸ್ಯತ್ವ ಮಾಡಲಿಕ್ಕೆ ಅವರೆಲ್ಲ ಸಲಹೆ ತಗೊಂಡು ನೀವು ಆ ಸದಸ್ಯರು ಮಾಡಿ ಸದಸ್ಯರಾಗಿ ನೀವು ಸಮಾಜ ಒಂದು ಸಂಘಟನೆ ಮಾಡಿ ಅಂತ ಹೇಳಿದಕ್ಕೋಸ್ಕರ ಒಂದು ಪತ್ರಿಕೆ ಮುಖಾಂತರ ಸಂದೇಶ ಮುಖಾಂತರ ಮಾಡಿ ಸದಸ್ಯ ಅಭಿಯಾನ ತುಂಬ ಇಷ್ಟ